ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಬೈನರಿ ಟ್ರೀ ಟ್ರಾವರ್ಸಲ್ ಬಗ್ಗೆ ತಿಳ್ಕೊತಾ ಹೋಗೋಣ. ಬೈನರಿ ಟ್ರೀ ಮತ್ತು ಅರೇ ರೆಪ್ರೆಸೆಂಟೇಷನ್ ಆಫ್ ಬೈನರಿ ಟ್ರೀ ಬಗ್ಗೆ ವಿಡಿಯೋ ಮಾಡಿದ್ದು, ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಸೆಸ್ ಮಾಡಿ. ಸೊ ಬೈನರಿ ಟ್ರೀ ಟ್ರಾವರ್ಸಲ್ಲಿ ಮೇಜರಾಗಿ ನಾವು 3 ಕಂಡೀಷನ್ಸ್ನ ನೋಡ್ತಾ ಹೋಗ್ತೀವಿ. ಯಾವ್ಯಾವುದು? ಮೊದಲನೇದು ಇನ್ ಆರ್ಡರ್ ಟ್ರಾವರ್ಸಲ್. ಎರಡನೇದು ಪ್ರೀ ಆರ್ಡರ್ ಟ್ರಾವರ್ಸಲ್. ಮೂರನೇದು ಪೋಸ್ಟ್ ಆರ್ಡರ್ ಟ್ರೀ ಟ್ರಾವರ್ಸಲ್. ಸೊ ಈ ಇನ್ ಆರ್ಡರಲ್ಲಿ ಏನು ಮಾಡ್ತೀವಿ ಅಂದರೆ, ಫಸ್ಟ್ ಲೆಫ್ಟ್ ನೋಡ್ನ ಟ್ರಾವರ್ಸ್ ಮಾಡ್ತೀವಿ, ನೆಕ್ಸ್ಟು ರೂಟ್ ನೋಡ್, ನೆಕ್ಸ್ಟು ರೈಟ್ ನೋಡ್, ಲೆಫ್ಟು ರೂಟು ರೈಟ್. ನೆಕ್ಸ್ಟ್ ಪ್ರೀ ಆರ್ಡ್ರಲ್ಲಿ ಏನು ಮಾಡ್ತೀವಿ? ರೈಟ್ ನೋಡ್ನ ಫಸ್ಟ್ ಟ್ರಾವರ್ಸ್ ಮಾಡ್ತೀವಿ, ನೆಕ್ಸ್ಟ್ ಲೆಫ್ಟ್ ನೋಡ್, ಪ್ರೀ ಆರ್ಡ್ರಲ್ಲಿ ಏನು ಮಾಡ್ತೀವಿ? ಫಸ್ಟು ರೂಟ್, ನೆಕ್ಸ್ಟ್ ಲೆಫ್ಟ್, ನೆಕ್ಸ್ಟ್ ರೈಟ್. ನೆಕ್ಸ್ಟ್ ಪೋಸ್ಟ್ ಆರ್ಡ್ರಲ್ಲಿ ಏನು ಮಾಡ್ತೀವಿ? ಲೆಫ್ಟ್, ರೈಟ್, ರೂಟ್. ಇಷ್ಟನ್ನು ಫಸ್ಟು ನಾವು ತಿಳ್ಕೊಬೇಕಾಗುತ್ತೆ. ಸೊ ಫಸ್ಟ್ ಏನು ಮಾಡೋಣ ಅಂತ ಅಂದರೆ, ಇನ್ ಆರ್ಡರ್ ಟ್ರಾವರ್ಸಲ್ನ ಮಾಡ್ತಾ ಹೋಗೋಣ. ಕೊಟ್ಟಿರುವಂತಹ ಬೈನರಿ ಟ್ರೀಯಲ್ಲಿ ಇನ್ ಆರ್ಡರ್ ಟ್ರಾವರ್ಸಲ್. ಸೊ ಫಸ್ಟ್ ರೂಟ್ ನೋಡ್ ಯಾವುದು? ಎ. ಫಸ್ಟ್ ಏನು ಮಾಡಬೇಕು? ಲೆಫ್ಟ್ನ ನೋಡ್ತಾ ಹೋಗ್ಬೇಕು. ಸೊ ಎ ಇಂದ ಲೆಫ್ಟ್ ಸೈಡ್ ನೋಡ್ತಾ ಹೋದರೆ ಬಿ ಇದೆ. ಸೊ ಬಿ ಇಂದ ಲೆಫ್ಟ್ ಸೈಡ್ ನೋಡಿದ್ರೆ ನಮಗೆ ಯಾವುದೇ ನೋಡಿಲ್ಲ. ಸೊ ಏನು ಮಾಡ್ತೀನಿ ಅಂತ ಅಂದರೆ, ಫಸ್ಟ್ ನಾನು ಬಿ ಬರಿತೀನಿ. ಫಸ್ಟ್ ಏನು ಮಾಡಬೇಕು? ಲೆಫ್ಟ್ ಬರಿಬೇಕಲ್ವಾ? ಬಿಗೆ ಯಾವುದು ಲೆಫ್ಟ್ ಇಲ್ಲ, ಆದರೆ ಎಗೆ ಲೆಫ್ಟ್ ಯಾವುದು? ಬಿ. ಸೊ ಅದಕ್ಕೋಸ್ಕರ ಬಿನ ಬರಿತೀನಿ. ಸಾರಿ ಏನಾಯಿತು? ಲೆಫ್ಟ್ ಸೈಡ್ ಯಾವುದು ಇಲ್ವಾ? ಈ ಕಡೆ ಸೈಡ್ ಲೆಫ್ಟ್ ಸೈಡ್ ಯಾವುದು ಇಲ್ಲ. ಓಕೆ, ಲೆಫ್ಟ್ ಸೈಡ್ ಈ ನೋಡು ಏನಾಯಿತು? ಈ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡ್ಗೆ ರೂಟ್ ನೋಡ್ ಆಯಿತು. ಅವಾಗ ಏನು ಮಾಡ್ತೀವಿ? ರೂಟ್ನ ಬರಿತೀವಿ. ಸೊ ಬಿ. ಅದಾದಮೇಲೆ ಏನು ಬರಿಬೇಕು? ರೈಟ್ ಸೈಡ್ನ ಬರಿಬೇಕು. ಸೊ ಡಿ. ನೆಕ್ಸ್ಟ್ ಇದು ಅಷ್ಟು ಲೆಫ್ಟ್ ಸೈಡ್ ಆಯಿತು. ಲೆಫ್ಟ್ ಸೈಡ್ ಆದಮೇಲೆ ರೂಟ್ ಬರಿಬೇಕು. ಸೊ ಎ. ನೆಕ್ಸ್ಟ್ ಮತ್ತೆ ರೈಟ್ ಸೈಡ್ ಬರಿಬೇಕು. ಸೊ ರೈಟ್ ಸೈಡ್ ಬರಿಬೇಕಾದ್ರೆ ನಾವು ಡೈರೆಕ್ಟ್ ಸಿ ಬರೆಯೋಂಗಿಲ್ಲ. ರೈಟ್ ಸೈಡ್ ಬಂದಾದಮೇಲೆ ಇದನ್ನು ರೂಟ್ ನೋಡ್ ಅಂತ ಕನ್ಸಿಡರ್ ಮಾಡಿ ಲೆಫ್ಟ್ ಸೈಡಿಗೆ ಬರಬೇಕು. ಈಗೂ ಕೂಡ ಲೆಫ್ಟ್ ಇದೆಯಾ? ಹೌದು, ಲೆಫ್ಟ್. ಇದಕ್ಕೆ ಯಾವುದರ ಲೆಫ್ಟ್ ಇದೆಯಾ? ಇಲ್ಲ. ಸೊ ನಾನೇನು ಮಾಡ್ತೀನಿ? ಜಿ ಬರಿತೀನಿ. ಜಿಗೆ ರೂಟ್ ನೋಡ್ ಯಾವುದಾಗುತ್ತೆ? ಇ. ಸೊ ಏನು ಬರಿಬೇಕು? ಲೆಫ್ಟ್ ಆದಮೇಲೆ ರೂಟ್ ಅಲ್ವಾ? ಸೊ ಇ ಬರಿತೀನಿ. ಇ ಆದಮೇಲೆ ಈಗೆ ರೂಟ್ ಯಾವುದು? ಸಿ. ಅದಕ್ಕೋಸ್ಕರ ಏನು ಮಾಡಿದ್ದೀನಿ? ಸಿ ಬರಿತೀನಿ. ರೂಟ್ ಆಯಿತು. ರೂಟ್ ಆದಮೇಲೆ ಏನು ಮಾಡಬೇಕು? ಮತ್ತೆ ರೈಟ್ ನೋಡಬೇಕು. ರೈಟಲ್ಲಿರೋದು ಯಾವುದು? ಎಫ್ ನಮಗೆ ರೂಟ್ ನೋಡಾಗುತ್ತೆ. ಎಫ್ಗೆ ಲೆಫ್ಟ್ ಸೈಡ್ ಇದೆಯಾ? ಹೌದು, ಲೆಫ್ಟ್ ಇದೆ. ಯಾವುದು? ಎಚ್. ಸೊ ಎಚ್ನ ಬರಿಬೇಕು. ಸೊ ಎಚ್ಗೆ ಎಫ್ ಏನಾಗುತ್ತೆ? ರೂಟ್. ಲೆಫ್ಟ್ ಆಯಿತು, ರೂಟ್ ಎಫ್. ನೆಕ್ಸ್ಟ್ ಎಫ್ ರೂಟ್ ಆಯಿತು. ರೂಟ್ ಆದಮೇಲೆ ರೈಟ್ ಬರಿಬೇಕು, ಐ. ಸೊ ಲೆಫ್ಟ್ ರೂಟ್ ಐ ಅಷ್ಟು ಕೂಡ ಆಯಿತು. ಪ್ರತಿಯೊಂದನ್ನು ಕೂಡ ನಾವು ಟ್ರಾವರ್ಸ್ ಮಾಡ್ತಾ ಬಂದ್ವಿ. ನೆಕ್ಸ್ಟ್ ಇನ್ ಆರ್ಡರ್ ಆದಮೇಲೆ ಪ್ರೀ ಆರ್ಡರ್ ಟ್ರಾವರ್ಸಲ್. ಪ್ರೀ ಆರ್ಡರ್ ಟ್ರಾವರ್ಸಲ್ ಹೇಗೆ ಮಾಡೋದು? ಅಂತ ಅಂದರೆ, ಫಸ್ಟು ರೂಟ್ಗೆ ಹೋಗಬೇಕು. ನಮಗಿಲ್ಲಿ ಸ್ಟಾರ್ಟಿಂಗ್ ಇಲ್ಲಿ ಎ ಇಂದ ಶುರು ಮಾಡಿದರೆ ಫಸ್ಟ್ ರೂಟ್ ಯಾವುದು? ಎ. ಸೊ ಎ. ರೂಟ್ ಆದಮೇಲೆ ಹೇಗೆ ಹೋಗಬೇಕು? ಲೆಫ್ಟಿಗೆ ಹೋಗಬೇಕು. ರೂಟ್ ಆದಮೇಲೆ ಲೆಫ್ಟ್ ಯಾವುದು? ಬಿ. ಬಿ ಆದಮೇಲೆ ಯಾವುದರ ಲೆಫ್ಟ್ ಇದೆಯಾ? ಇಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ? ಬಿ ಅಂತ ಬರಿತೀನಿ. ಏನು ಮಾಡಬೇಕು? ರೂಟ್ ಆದಮೇಲೆ ಲೆಫ್ಟ್ ಆದಮೇಲೆ ಏನು ಮಾಡಬೇಕು? ರೈಟ್ ಸೈಡ್ ಬರಿಬೇಕು. ನಮಗೆ ರೈಟ್ ಸೈಡಲ್ಲಿರೋದು ಯಾವುದು? ಡಿ. ಸೊ ಏನು ಬರಿತೀನಿ? ಡಿ. ಸೊ ನೆಕ್ಸ್ಟ್ ಡಿ ಆದಮೇಲೆ ನಮಗೆ ಲೆಫ್ಟ್ ಆಯಿತು, ರೂಟ್ ಆಯಿತು, ಎ ಬಿ ಡಿ ಆಯಿತು. ಇವಾಗ ಉಳಿದಿರೋದೇನು? ಈ ರೈಟ್ ಸೈಡ್ನ ಬರಿಬೇಕು. ರೈಟ್ ಸೈಡಿಗೆ ಹೋದಾಗ ಈ ಸಿ ಏನಾಗುತ್ತೆ? ರೂಟ್ ಆಗುತ್ತೆ. ನಾವು ಫಸ್ಟಿಗೆ ಯಾವುದು ಬರಿಬೇಕು? ರೂಟ್ ಬರಿಬೇಕು. ಸೊ ಸಿ. ನೆಕ್ಸ್ಟ್ ಮತ್ತೆ ಲೆಫ್ಟ್ ಹೋಗೋಣ. ಲೆಫ್ಟ್ ಹೋದಾಗ ಇ ಇದೆ. ಫಸ್ಟ್ ಏನು ಮಾಡಬೇಕು? ಇನ ಬರಿಬೇಕು. ಯಾಕಂತ ಅಂದರೆ ಈಗ ಹೋಗ್ತೀವಾ? ಇ ಇಂದ ಜಿಗೆ ಹೋಗ್ತೀವಿ. ಇದು ಲೆಫ್ಟ್ ಆಯಿತು. ಜಿಗೆ ಈ ರೂಟ್ ನೋಡಾಯಿತು. ಸೊ ಫಸ್ಟ್ ಏನು ಬರಿಬೇಕು? ರೂಟ್ ಬರಿಬೇಕು. ಸೊ ಇ. ನೆಕ್ಸ್ಟ್ ರೂಟ್ ಆದಮೇಲೆ ಲೆಫ್ಟ್ ಯಾವುದು? ಜಿ. ಸೊ ನೆಕ್ಸ್ಟ್ ಜಿ ಆದಮೇಲೆ ಇನ್ನು ಉಳಿದಿರೋಂಥ ರೈಟ್ ಅಂದರೆ ಇದಾಯಿತು. ಸೊ ಇವಾಗೇನಾಯಿತು? ಇದು ರೂಟ್ ನೋಡಾಯಿತು, ಎಫ್. ಸೊ ಏನು ಮಾಡ್ತೀನಿ?
ಎಫ್ನ ಬರೀತೀನಿ. ನೆಕ್ಸ್ಟ್ ರೂಟ್ ಆದಮೇಲೆ ಲೆಫ್ಟ್ ಯಾವುದು ಎಚ್. ನೆಕ್ಸ್ಟ್ ರೈಟ್ ಯಾವುದು ಐ. ಸೊ ಇನ್ ಆರ್ಡರ್ ಟ್ರಾವರ್ಸಲ್ ಆಯಿತು. ನೆಕ್ಸ್ಟ್ ಇನ್ನು ಉಳಿದಿರೋದು ಯಾವುದು ಪೋಸ್ಟ್ ಆರ್ಡರ್ ಟ್ರಾವರ್ಸಲ್. ನೆಕ್ಸ್ಟ್ ಪೋಸ್ಟ್ ಆರ್ಡರ್ ಟ್ರಾವರ್ಸಲ್ ಹೇಗೆ ಮಾಡೋದು? ಫಸ್ಟ್ ಏನು ಮಾಡಬೇಕು, ಲೆಫ್ಟ್ಗೆ ಹೋಗಬೇಕು. ಇದು ರೂಟ್ ನೋಡು. ಫಸ್ಟ್ ಏನು ಮಾಡಬೇಕು, ಲೆಫ್ಟ್ಗೆ ಹೋಗ್ತೀನಿ. ಲೆಫ್ಟ್ ಹೋದಾಗ ನನಗೆ ಲೆಫ್ಟಲ್ಲಿ ಬಿ ಸಿಕ್ತು. ಬಿ ಆದಮೇಲೆ ಬಿ ಏನಾಗುತ್ತೆ, ರೂಟ್ ನೋಡ್ ಅಂತ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಬಿ ಆದಮೇಲೆ ಲೆಫ್ಟ್ ಸೈಡಲ್ಲಿ ನನಗೆ ಯಾವುದೂ ಇಲ್ಲ. ಸೊ ಲೆಫ್ಟ್ ಸೈಡಲ್ಲಿ ಯಾವುದೂ ಇಲ್ಲ, ಸೊ ಏನು ಬರೆಯಲ್ಲ. ನೆಕ್ಸ್ಟ್ ಲೆಫ್ಟ್ ಆದಮೇಲೆ ನಾನು ರೂಟಿಗೆ ಹೋಗಂಗಿಲ್ಲ, ಬಿ ರೂಟ್ ಆದಂಗೆ ಆಯ್ತಲ್ವಾ. ನೆಕ್ಸ್ಟ್ ಏನು ಮಾಡಬೇಕು, ಲೆಫ್ಟ್ ಆದಮೇಲೆ ರೈಟ್ ಬರೀಬೇಕು. ಸೊ ಏನು ಮಾಡ್ತೀನಿ, ಡಿ ಬರಿತೀನಿ. ಸೊ ಲೆಫ್ಟ್ ಆಯಿತು, ರೈಟ್ ಆಯಿತು. ರೈಟ್ ಆದಮೇಲೆ ರೂಟ್ ಬರೀಬೇಕು. ಸೊ ಬಿ. ಲೆಫ್ಟ್ ರೈಟು ರೂಟ್ ಆಯಿತು. ಸೊ ನೆಕ್ಸ್ಟ್ ಇಲ್ಲಿ ಲೆಫ್ಟ್ ಸೈಡ್ ಆಯಿತು ನನಗೆ ಏನ ರೂಟ್ ಕನ್ಸಿಡರ್ ಮಾಡಿದಾಗ. ಇವಾಗ ಏನು ಮಾಡಬೇಕು, ರೈಟ್ ಸೈಡ್ಗೆ ಹೋಗಬೇಕು. ಯಾವುದಕ್ಕೆ, ರೈಟ್ ಸೈಡ್. ಇಷ್ಟನ್ನು ಕನ್ಸಿಡರ್ ಮಾಡಬೇಕು. ಸೊ ನೆಕ್ಸ್ಟ್ ಅವಾಗ ರೈಟ್ ಸೈಡ್ಗೆ ಹೋದಾಗ ಇದೇನಾಯಿತು ನನಗೆ, ಸಿ ಒಂದು ರೂಟ್ ಆಯಿತು. ಫಸ್ಟ್ ನಾನೇನು ಬರೀಬೇಕು, ಲೆಫ್ಟ್ ಬರೀಬೇಕು. ಸೊ ಈಗ ಬರ್ತೀನಿ ಲೆಫ್ಟ್ ಸೈಡ್. ಸೊ ಈ ಏನಾಯಿತು, ಜಿಗೆ ರೂಟ್ ನೋಡಾಯಿತು. ಜಿಗೆ ರೂಟ್ ನೋಡಾಯಿತು. ಜಿ ಯಾವ ಸೈಡ್ ಇದೆ, ಲೆಫ್ಟ್ ಸೈಡ್ ಇದೆ. ಸೊ ಫಸ್ಟು ಜಿ ಬರಿತೀನಿ. ನೆಕ್ಸ್ಟ್ ಜಿ ಆದಮೇಲೆ ಈಗ ಯಾವ್ದಾರ ರೈಟ್ ಸೈಡ್ ಇದೆಯಾ, ಇಲ್ಲ. ಸೊ ಏನು ಮಾಡ್ತೀನಿ, ರೂಟ್ ಅಂತ ಇನ ಬರಿತೀನಿ. ನೆಕ್ಸ್ಟ್ ಇ ಆದಮೇಲೆ ಏನು ಮಾಡ್ತೀನಿ ಅಂತಂದರೆ, ಈ ಸಿ ರೂಟ್ ನೋಡ್ ಆಗಿರುತ್ತಲ್ವ, ರೂಟ್ ನೋಡ್ಗೆ ರೈಟ್ ಸೈಡ್ ಯಾವುದಾದ್ರು ಇದೆಯಾ, ಹೌದು ಇದೆ. ರೈಟ್ ಸೈಡ್ ಯಾವುದು, ಇಷ್ಟು. ಇದನ್ನು ಕನ್ಸಿಡರ್ ಮಾಡಿ, ಇದನ್ನು ರೂಟ್ ನೋಡ್ ಅಂತ ಕನ್ಸಿಡರ್ ಮಾಡ್ತೀನಿ. ರೂಟ್ ನೋಡ್ ಅಂತ ಕನ್ಸಿಡರ್ ಮಾಡಾದ್ಮೇಲೆ ಎಚ್ ಮತ್ತು ಐ. ಫಸ್ಟ್ ಯಾವುದು ಬರಿಬೇಕು, ಲೆಫ್ಟ್ ಬರಿಬೇಕು. ಲೆಫ್ಟ್ ಅಂದರೆ ಯಾವುದು, ಎಚ್. ನೆಕ್ಸ್ಟ್ ರೈಟ್ ಐ. ಇದಕ್ಕೆ ರೂಟ್ ಯಾವುದು, ಎಫ್. ಸೊ ನನಗೆ ಲೆಫ್ಟ್ ರೈಟು ಆಯಿತು. ಇದು ಆಗಿತ್ತು, ಲೆಫ್ಟ್ ಆಯಿತು, ರೈಟ್ ಆಯಿತು. ಅಂದರೆ ನಾನು ಕನ್ಸಿಡರ್ ಮಾಡಿದ್ದೆ ಅದು ಸಿನ ರೂಟ್ ನೋಡ್ ಅಂತ ಕನ್ಸಿಡರ್ ಮಾಡಿದ್ದೆ. ಸೊ ಸಿ ಬರಿತೀನಿ. ನೆಕ್ಸ್ಟ್ ಇದನ್ನು ಮಾಡ್ಬೇಕಾದ್ರೆ ಇದನ್ನು ಲೆಫ್ಟ್ ಅಂತ ಕನ್ಸಿಡರ್ ಮಾಡಿದ್ದೆ, ಇದನ್ನು ರೈಟ್ ಅಂತ ಕನ್ಸಿಡರ್ ಮಾಡಿದ್ದೆ. ಲೆಫ್ಟ್ ಆಯಿತು, ರೈಟ್ ಆಯಿತು. ಇನ್ನು ಉಳಿದಿರೋದು ಯಾವುದು, ರೂಟ್. ಸೊ ಎ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇದೇ ರೀತಿ ಇನ್ನೂ ಕೂಡ ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡೋಣ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.